ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಬನ್ನಿ ನಾನಿವತ್ತು ತುಂಬ ಅದ್ಭುತವಾದಂತಹ ಮದುವೆ ಮನೆ ಶೈಲಿನಲ್ಲಿ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಸಾಂಬಾರು ಸ್ವಲ್ಪ ವಿಶೇಷವಾಗಿ ಹೇಳ್ಕೊಡ್ತೀನಿ. ಇದ್ರ ರುಚಿ ತುಂಬ ಅದ್ಭುತವಾಗಿರುತ್ತೆ. ನೀವು ಇದನ್ನು ನೋಡಿ ಯಾವ ರೀತಿ ಮಾಡೋದು ಅಂತ ಒಮ್ಮೆ ಈ ರೀತಿ ಮಾಡಿ ನೋಡಿ. ಬನ್ನಿ, ಪರ್ಫೆಕ್ಟ್ ವಿಧಾನದಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡಲು ಯಾವ ಪದಾರ್ಥಗಳು ಬೇಕು ಅಂತ ನೋಡೋಣ. ಈ ವಿಧಾನದಲ್ಲಿ ಮಾಡಿದ್ರೆ ಮದುವೆ ಮನೆ ಸಾಂಬಾರು ರೀತಿಯಲ್ಲಿಯೇ ಈ ನುಗ್ಗೆಕಾಯಿ ಸಾಂಬಾರು ಇರುತ್ತೆ. ಹಾಗಾದರೆ ಇದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡೋಣ. ಮೊದಲಿಗೆ 2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ. ನಾನು ಈ ಪದಾರ್ಥಗಳು ಹೇಳ್ತಾ ಇರೋದು 1/4 kg ನುಗ್ಗೆಕಾಯಿಗೆ. ಒಂದು ವೇಳೆ ನೀವು ಹೆಚ್ಚು ನುಗ್ಗೆಕಾಯಿ ತೊಗೊಂಡ್ರೆ ಈ ಪದಾರ್ಥಗಳನ್ನ ನೀವು ಡಬ್ಬಲ್ ಮಾಡ್ಕೊಳ್ರಿ. ಮಸಾಲ ಪದಾರ್ಥಗಳು 1/4 kgಗಾದರೆ ಇಷ್ಟು ಸಾಕಾಗುತ್ತೆ. 2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಅರ್ಧ ಸ್ಪೂನ್ ಮೆಣಸು, 1/4 ಸ್ಪೂನಷ್ಟು ಮೆಂತ್ಯ, 6 ಸ್ಪೂನಷ್ಟು ಧನಿಯಾ, 1 ಟೀ ಸ್ಪೂನಷ್ಟು ಜೀರಿಗೆ, 15ರಿಂದ 20 ಎಸಳುಗಳು ಕರಿಬೇವು, ಜೊತೆಗೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ 10ರಿಂದ 15 ಮೆಣಸಿನ್ಕಾಯಿ. ನಿಮಗೆ ಮೆಣಸಿನ್ಕಾಯಿ 2 ಹೆಚ್ಚು ಕಡಿಮೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿ ತೊಗೊಳ್ಳಿ. ಜೊತೆಗೆ ಇಷ್ಟೆಲ್ಲವನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಸಾಂಬಾರು ಪುಡಿಯನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಸಾಂಬಾರು ಮಾಡಲು ಟೊಮೊಟೊ, ಈರುಳ್ಳಿ, 1 ಬೌಲ್ ಹಸಿಕಾಯಿ, ಹುಣಸೆ ರಸ, ಜೊತೆಗೆ ಇದಕ್ಕೆ ಮುಖ್ಯವಾಗಿ 1 ಬೌಲಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಜೊತೆಗೆ 1 ಹಿಡಿಯಷ್ಟು ದಂಟಿನ ಸೊಪ್ಪು. ಈ ದಂಟಿನ ಸೊಪ್ಪಿಂದ ನಾವು ಸಾಂಬಾರು ಮಾಡಿದ್ರೆ ರಿಯಲ್ ಆಗೋದು ನುಗ್ಗೆಕಾಯಿ ಸಾಂಬಾರು ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ನಾನು 1 ಹಿಡಿಯಷ್ಟು ದಂಟಿನ ಸೊಪ್ಪನ್ನ ಉಪಯೋಗಿಸ್ತೀನಿ. ಈಗ ಮೊದಲಿಗೆ ನಾವೇನು ಮಾಡಬೇಕಪ್ಪ ಅಂತಂದರೆ, ಈ ಬೇಳೆಯನ್ನು 2ರಿಂದ 3 ಸಾರಿ ಚೆನ್ನಾಗಿ ತೊಳೆದು ಬೇಯೋದಕ್ಕೆ ಇಟ್ಕೊಳ್ಳೋಣ. ಆಮೇಲಿಂದ ಈ ಪದಾರ್ಥಗಳನ್ನ ನಾವು ಡ್ರೈ ರೋಸ್ಟ್ ಮಾಡಿ ಮಸಾಲ ಪುಡಿಯನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಕುಕ್ಕರಲ್ಲಿ ಬೇಳೆಯನ್ನು ಬೇಯೋದಕ್ಕೆ ನೋಡಿ, ನಾನು ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ನಾನು ತೊಗೊಂಡ್ರೆ 1 ಬೌಲ್ ಬೇಳೆಯನ್ನು ನೀಟಾಗಿ 2 ಸಾರಿ ವಾಶ್ ಮಾಡಿದ್ದೀನಿ. ವಾಶ್ ಮಾಡಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಬೇಳೆ ನೀಟಾಗಿ ಬೇಯುತ್ತೆ. ಆ ಬೇಳೆಗೆ 2ರಿಂದ 3 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಚೆನ್ನಾಗಿ 3 ವಿಸಿಲ್ ಅಥವಾ 4 ವಿಸಿಲ್ ತೊಗೊಳ್ಳಿ. ತುಂಬ ಸಾಫ್ಟಾಗಿ ಬೇಯಬೇಕು. ಆಮೇಲಿಂದ ಇದನ್ನು ಸಾಂಬಾರು ಯಾವ ರೀತಿ ಕುಡಿಸೋದು ಅಂತ ನೋಡೋಣ. ಈಗ ಲಿಡ್ ಕ್ಲೋಸ್ ಮಾಡಿ 4 ವಿಸಿಲ್ ನಾನು ತೊಗೋತಾ ಇದ್ದೀನಿ. ನೋಡಿ, ಕುಕ್ಕರ್ ಕೂಗೋಷ್ಟರಲ್ಲಿ ನಾನು ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೊಳ್ಳೋದು. ಮಸಾಲ ಪುಡಿ ಅಂತ ಹೇಳಿದ್ನಲ್ವಾ, ಆ ಮಸಾಲ ಪೌಡರ್ ಮಾಡ್ಕೊಳ್ಳೋಕ್ಕೆ ನಾನು ತೊಗೊಂಡಿರೋಂಥ ಪದಾರ್ಥಗಳನ್ನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ತೀನಿ. ಆ ಪದಾರ್ಥಗಳನ್ನ ಉರಿಬೇಕಾದ್ರೂ ಅಷ್ಟೇ ಯಾವುದಾದ್ಮೇಲೆ ಯಾವ್ದು ಹಾಕ್ಕೋಬೇಕು ಅಂತ ನೋಡ್ಕೊತಾ ಬನ್ನಿ. ಮೊದಲು ತೊಗೊಂಡ್ರಂಥ 2 ಸ್ಪೂನ್ ಕಡಲೆಬೇಳೆ ಹಾಕಿದ್ದೀನಿ. ಈಗ ಕಡಲೆಬೇಳೆ ಒಂದು ಅರ್ಧ ಆದಮೇಲೆ 1 ಸ್ಪೂನಷ್ಟು ಉದ್ದಿನಬೇಳೆ ಸೇರಿಸ್ಕೊಳ್ಳೋಣ. ಒಟ್ಟು ಎಲ್ಲ ಪದಾರ್ಥಗಳನ್ನ ಸೀದೋಗಬಾರ್ದು, ನೀಟಾಗಿ ಕೆಂಪದಾಗಿ ಅದು ಉರಿಬೇಕು. ಆ ರೀತಿ ಉರಿಯೋಣ. ಈಗ ಉದ್ದಿನಬೇಳೆ ಸ್ವಲ್ಪ ಆಗ್ತಾಯಿದೆ. ಅದೇ ಜೊತೆಗೆ ತಗೊಂಡಿರೋಂಥ ಒಂದು ಅರ್ಧ ಸ್ಪೂನಷ್ಟು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಈ ಮೆಣಸು ಸ್ವಲ್ಪ ಹುರ್ಕೊಂಡಿದ್ದಂಗೆ ಮೆಂತ್ಯವನ್ನು ಜಾಸ್ತಿ ಹಾಕ್ಬೇಡಿ, ಅರ್ಧ ಸ್ಪೂನ್ ಹಾಕ್ರಿ, ಇಲ್ಲಾಂದರೆ ಕಹಿ ಆಗುತ್ತೆ. ಜೊತೆಗೆ ಈ ಎಲ್ಲ ಪದಾರ್ಥಗಳು ಒಂದು ಅರ್ಧ ಆಗ್ತಾ ಇದ್ದಾಗೆ ನಾವು ಇದಕ್ಕೆ ಧನ್ಯವನ್ನು ಸೇರಿಸ್ಕೊಳ್ಳೋಣ. ಧನ್ಯವನ್ನು 6 ಸ್ಪೂನ್ ತೊಗೊಂಡಿದ್ದೀನಿ. ಧನ್ಯವನ್ನು ಹುರಿಯೋಣ. ಸ್ವಲ್ಪ ಇದು ಸ್ಮೆಲ್ ಬಂದರೆ ಸಾಕು, ಜಾಸ್ತಿ ಏನು ಹುರಿಯೋದು ಬೇಡ. ಈ ಧನ್ಯ ಬಿಸಿ ಆಗ್ತಾ ಇದ್ದಂಗೆ ಜೀರಿಗೆ 1 ಸ್ಪೂನ್ ಜೀರಿಗೆಯನ್ನು ಸಹ ಸೇರಿಸಿದ್ದೀನಿ. ಜೊತೆಗೆ 10ರಿಂದ 20 ಎಸಳುಗಳೇ ಇದೆ ಕರಿಬೇವನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ತೊಗೊಂಡಿರೋಂಥ 15 ಮೆಣಸಿನ್ಕಾಯಿಗಳನ್ನ ಹಾಕಿ ನೀಟಾಗಿ ಹುರ್ಕೊಳ್ಳೋಣ. ನೋಡಿ, ಈಗ ನಾವು ತೊಗೊಂಡಿರೋಂಥ ಎಲ್ಲ ಪದಾರ್ಥಗಳು ನೀಟಾಗಿ ಹುರಿದಾಗಿದೆ. ಈಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದು ಚೆನ್ನಾಗಿ ತಣ್ಣಗಾದ್ಮೇಲೆ ನಾವು ಪೌಡರ್ ಮಾಡ್ಕೊಳ್ಬೇಕು. ಆಗ ಸಾಂಬಾರು ಪುಡಿ ರೆಡಿ ಆಗುತ್ತೆ. ಈಗ ನಾನು ಫ್ಲೇಮ್ನ ಆಫ್ ಮಾಡಿ ಇದನ್ನು ಚೆನ್ನಾಗಿ ಆರೋದಕ್ಕೆ ಬಿಡ್ತಾಯಿದ್ದೀನಿ.
ನೋಡಿ ನಾನು ಸಾಂಬಾರು ಪುಡಿಯನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾನು ಒಗ್ಗರಣೆ ಹಾಕ್ತೀನಿ. ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ. ಸ್ಟವ್ ಹಚ್ಚಿ ನಾನು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿ ಈಗ ಒಗ್ಗರಣೆಯನ್ನು ಮಾಡೋಣ. ಸಾಂಬಾರನ್ನ ರೆಡಿ ಮಾಡೋಣ. ಈಗ ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಈಗ ನಾನು ತಗೊಂಡಿರೋಂಥ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಸ್ವಲ್ಪ ಆದಮೇಲೆ ನಾವು ಅದಕ್ಕೆ ಟೊಮೊಟೊವನ್ನು ಹಾಕೋಣ. ಟೊಮೊಟೊವನ್ನು ನೀಟಾಗಿ ಫ್ರೈ ಮಾಡೋಣ. ನೋಡಿ, ಈರುಳ್ಳಿ ಮತ್ತು ಟೊಮೊಟೊ ಹಾಕಿದ ನಂತರ ನಾವು ತೊಗೊಂಡಿರೋ ಅಂಥ ನುಗ್ಗೆಕಾಯಿನೂ ಸಹ ಹಾಕ್ತಾಯಿದ್ದೀನಿ. ಇದು ಇದರಲ್ಲೇ ಚೆನ್ನಾಗಿ ಬೇಯ್ಕೋಬೇಕು. ನೋಡಿ, ನುಗ್ಗೆಕಾಯಿ ಮತ್ತು ಸೊಪ್ಪು ಎರಡನ್ನೂ ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಇದಕ್ಕೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಬಿಟ್ರೆ ಇದ್ರ ಮೇಲೆ ಕ್ಯಾಪ್ ಮುಚ್ಚಿದ್ರೆ ಇದು ನುಗ್ಗೆಕಾಯಿ ಮತ್ತು ಸೊಪ್ಪು ಎರಡನ್ನೂ ಚೆನ್ನಾಗಿ ಬೇಯುತ್ತೆ. ಆಮೇಲಿಂದ ನಾವು ಮಸಾಲ ರುಬ್ಬಿರೋದನ್ನ ಇದರಲ್ಲಿ ಹಾಕಬೇಕಾಗುತ್ತೆ. ನೋಡಿ, ಸೊಪ್ಪು ನುಗ್ಗೆಕಾಯಿ ಎಲ್ಲವನ್ನು ಎಣ್ಣೆಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ಈಗ 1 ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಇದನ್ನು ಒಂದು 10 ನಿಮಿಷ ನುಗ್ಗೆಕಾಯಿ 10 ನಿಮಿಷ ಅಂದರೆ ನುಗ್ಗೆಕಾಯಿ ಬೇಯೋವರೆಗೂ ಇದನ್ನು ಬಿಡೋಣ. ಅಷ್ಟರಲ್ಲಿ ಮಸಾಲವನ್ನು ರುಬ್ಕೊಂಡು ಬಿಡೋಣ. ಈಗ ಇದಕ್ಕೆ ಕ್ಯಾಪ್ ಕ್ಲೋಸ್ ಮಾಡಿ ನುಗ್ಗೆಕಾಯಿ ಬೇಯೋದಕ್ಕೆ ಇಡ್ತೀನಿ. ನೋಡಿ, ಈಗ ನಾವು ಮಸಾಲ ರುಬ್ಬೋದಕ್ಕೆ ಹೆಚ್ಚೇನು ತೊಗೊಳಂಗಿಲ್ಲ. ನಾವು ತೊಗೊಂಡ್ರಂಥ 1 ಬಟ್ಲು ಕಾಯಿ ಮತ್ತು ಒಂದು 2ರಿಂದ 3 ಸ್ಪೂನ್ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಏಕೆಂದರೆ ನಾನು ಹೇಳಿದ್ನಲ್ವ 1/4 kg ಮಾಡೋದ್ರಿಂದ ಇಷ್ಟು ಸಾಕಾಗುತ್ತೆ. ಜೊತೆಗೆ ಸಾಂಬಾರು ಪುಡಿ ಹೆಚ್ಚಿಗೆ ಆದರೆ ನೀವು ಇದನ್ನಿಟ್ಕೊಂಡು ಬೇರೆ ಸಾಂಬಾರಿಗೂ ಉಪಯೋಗಿಸ್ಕೋಬೋದು. ಈಗ ಇದನ್ನು ನೀರು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಬರೋಣ. ನೋಡಿ, ಬೆಂದಿರೋ ಬೇಳೆಯನ್ನು ನಾನು ನುಣ್ಣಗೆ ಬೆಂದಿತ್ತು, ಆದರೂ ಸಹ ಈ ಸ್ಮ್ಯಾಶರ್ ಸಹಾಯದಿಂದ ಒಂದು ಸರಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಸ್ಮ್ಯಾಶ್ ಮಾಡಿಬಿಟ್ಟು ಈಗ ನುಗ್ಗೆಕಾಯಿ ಚೆನ್ನಾಗಿ ಬೆಂದಿದೆ. ಈಗ ನಾನು ಈ ಬೇಳೆ ಕಟ್ಟನ್ನ ಅದರ ಸೇರಿಸ್ತೀನಿ. ತೊಗೊಂಡ್ರೆ ಅಂತ ಬೇಳೆ ಕಟ್ಟನ್ನ ಇದರಲ್ಲಿ ಹಾಕ್ಕೊಳ್ಳೋಣ. ಈ ಬೇಳೆ ಕಟ್ಟು ಹಾಕಿದ್ದಾದಮೇಲೆ ನಾವು ರುಬ್ಬಿಟ್ಕೊಂಡ್ರಂಥ ಖಾರವನ್ನು ಸಹ ಅದರ ಸೇರಿಸ್ತೀನಿ. ನೋಡಿ, ಈ ಖಾರಕ್ಕೆ ಬೇರೆ ಏನೂ ಹಾಕಿಲ್ಲ, ಸಾಂಬಾರು ಪುಡಿ ಮತ್ತು ಕಾಯಿ ಎರಡನ್ನೇ ಹಾಕಿರೋದು. ಇದನ್ನು ಸಹ ಇದರೊಳಗಡೆ ಸೇರಿಸ್ತೀನಿ. ಸೇರಿಸಿ ಸ್ವಲ್ಪ ಗಟ್ಟಿ ಇರುತ್ತೆ. ನೀವು ಜಾರೆಲ್ಲ ತೊಳೆದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಇದಕ್ಕೆ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿಲಿದೆ, ಸ್ವಲ್ಪ ಗಟ್ಟಿ ಇದೆ. ಇದು ಕುದ್ರೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ನಾನು ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಈ ಹದವಾಗಿದ್ದರೆ ಸಾಂಬಾರು ಸಾಕಾಗುತ್ತೆ. ಈಗ ಇದಕ್ಕೆ ನಾನೇನು ಮಾಡಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಸೇರಿಸ್ಕೊತಾ ಇದ್ದೀನಿ. ನೀವು ನೋಡಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಟೈಮಲ್ಲಿ ಹಾಕ್ಕೊಳ್ಳಿ. ಯಾಕೆಂದರೆ ಉಪ್ಪು ಹಾಕಿದ್ಮೇಲೆ ಅದು ಚೆನ್ನಾಗಿ ಮಳ್ಳಬೇಕು. ಯಾಕೆಂದರೆ ನುಗ್ಗೆಕಾಯಿಗೆ ಉಪ್ಪು ಖಾರ ಎಲ್ಲವೂ ಅಂಟಬೇಕು. ಜೊತೆಗೆ ಇದಕ್ಕೆ ಹುಣಸೆ ರಸವನ್ನು ಸಹ ಒಂದು ಅರ್ಧ ಬೌಲ್ನಷ್ಟು ನಾನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಈ ನುಗ್ಗೆಕಾಯಿ ಸಾಂಬಾರಿಗೆ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲವನ್ನು ಸೇರಿಸಿದ್ರೆ ತುಂಬ ಟೇಸ್ಟ್ ಚೆನ್ನಾಗುತ್ತೆ. ಅರ್ಧ ಸ್ಪೂನಷ್ಟು ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ. ನೋಡಿ, ಅರ್ಧ ಸ್ಪೂನಷ್ಟು ಅರಿಶಿಣವನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ. ಎಲ್ಲವೂ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಈ ಒಂದು ಸಮಯದಲ್ಲಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸ್ಬಿಟ್ಟು ಆಮೇಲೆ ಒಂದು ಒಗ್ಗರಣೆಯನ್ನು ಕೊಡ್ತೀನಿ. ಈಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಇದಕ್ಕೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆ ಬೌಲ್ ಇಟ್ಟಿದ್ದೀನಿ, ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಈಗ ನಾನು ಸಾಸಿವೆ ಸೇರಿಸ್ತಾ ಇದ್ದೀನಿ.
ಸಾಸಿವೆ ಸಿಡಿದ್ಮೇಲೆ ಒಂದೆರಡು ಒಣಮೆಣಸಿನ್ಕಾಯಿನೂ ಹಾಕೋಣ. ಜೊತೆಗೆ ಕರಿಬೇವನ್ನು ಹಾಕಿ ಒಗ್ಗರಣೆನ ಸಾಂಬಾರಿಗೆ ಹಾಕೋಣ. ಈಗ ಈ ಒಂದು ಸಾಂಬಾರಿಗೆ ಸ್ವಲ್ಪ ಹಿಂಗೆ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಹಿಂಗನ್ನು ಸೇರಿಸಿ ಈ ಒಗ್ಗರಣೆನ ನಾನು ಸಾಂಬಾರೊಳಗಡೆ ಸೇರಿಸ್ತಾ ಇದ್ದೀನಿ. ಇಷ್ಟಾದರೆ ನೋಡಿ ರುಚಿಕರವಾದಂತಹ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಮಾಡಿದ್ರೆ ಅದ್ಭುತವಾದಂತಹ ನುಗ್ಗೆಕಾಯಿ ಸಾಂಬಾರು ಸೇಮ್ ನಾವು ಮದುವೆ ಮನೆಯಲ್ಲೆಲ್ಲ ತಿಂತೀವಲ್ಲ ಸೇಮ್ ಟೇಸ್ಟನ್ನು ಕೊಡುತ್ತೆ. ನೋಡಿ ಅದರ ಕನ್ಸಿಸ್ಟೆನ್ಸಿ ಇಷ್ಟಿರಲಿ, ತುಂಬ ತೆಳುವಾಗಿ ಮಾಡಬೇಡಿ. ಈ ರೀತಿ ಫ್ರೆಶ್ಶಾಗಿ ಪೌಡರ್ ಮಾಡಿಕೊಂಡು ನಾನು ಹೇಳ್ಕೊಟ್ಟಿರೋಂಥ ಪ್ರೊಸೀಜರಲ್ಲಿ ಮಾಡಿ ನಿಜಕ್ಕೂ ತುಂಬ ಅದ್ಭುತವಾಗಿರುತ್ತೆ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.